ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್, ವರ್ಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಸಂಜೆ ಈವ್ನಿಂಗ್ ಮಾತ್ರ ಸಾಕಾಗಿದೆ. ಮಾತ್ರ ವರ್ಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಊಟ ಕೂಡ ತಗೊಂಡು ಹೋಗ್ಬೇಕು ಮನೆಗೆ. ಮನೇಲಿ ಮಾಡ್ಕೊಳ್ಳೋಣ ಅಂತಿದ್ದೆ. ಇವತ್ತು ವರ್ಕ್ ಫುಲ್ ಲೇಟ್ ಆಗ್ಬಿಟ್ಟು ಅದಕ್ಕೋಸ್ಕರ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ಗಾಯ್ಸ್, ಇವತ್ತು ಏನೋ ಒಂಥರ ಖುಷಿ ಗಾಯ್ಸ್. ಫುಲ್ಲು ವರ್ಕ್ ಆಗ್ಬಿಟ್ಟಿದೆ. ವರ್ಕ್ ಸಕ್ಸಸ್ ಆದ ಕಾರಣ ಮನೆಗೆ ಆರಾಮಾಗಿ ಹೋಗ್ತಾ ಇದ್ದೀನಿ. ಊಟ ಏನು ಒಂದು ಬಾತ್ ತಗೊಂಡು ಹೋಗೋಣ ಅಂತಿದ್ದೀನಿ. ಅಲ್ಲಿ ಹೋಗ್ತಾ ಒಂದು ಬಾತ್ ತಗೊಂಡು ಹೋಗ್ತೀನಿ. ಚೆನ್ನಾಗಿ ಮಾಡ್ತಾರೆ ಅಲ್ಲಿ, ಅಲ್ಲಿ ತಗೊಂಡು ಹೋಗ್ತೀನಿ. ಮನೇಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್. ವ್ಲಾಗ ಕಂಟಿನ್ಯೂ ಮಾಡ್ಕೊಂಡು ನೋಡ್ತಾ ಇರಿ ಗಾಯ್ಸ್. ಬರೀ ಬಾತ್ ತಿಂದರೆ ಯಾರು ತಿಂತಾರೆ? ಬರೀ ಬಾತ್ನ ಅಂದ್ಬಿಟ್ಟು ಫಿಶ್ ತಗೊಂಡು ಹೋಗ್ತಾ ಇದ್ದೀನಿ, ಮತ್ತಿ ಮೀನನ್ನ. ನನಗಂತೂ ಮತ್ತಿ ಮೀನು ಅಂದರೆ ತುಂಬ ಇಷ್ಟ. ಎರಡು ತಗೊಳ್ಳೋಣ ಅಂತಿದ್ದೆ, ಬಟ್ ಎರಡು ಇಲ್ವಂತೆ, ಬರೀ ಒಂದೇ ಇರೋದು. ಅದಕ್ಕೆ ಬೇರೆ ಮೀನು ಬೇಡ ಅಂದ್ಬಿಟ್ಟು ಬರೀ ಮತ್ತಿ ಮೀನು ತಗೋತಾ ಇದ್ದೀನಿ. ಬರೀ ಬಾತ್ ತಿನ್ನೋಕ್ಕಾಗಲ್ಲ ಅಂತ. ಈ ಬೋಂಡ ತಿಂದರೆ ಫುಲ್ಲು ಆಯಿಲ್ ಇರುತ್ತಲ್ಲ, ತಿನ್ನೋಕ್ಕಾಗಲ್ಲ. ಮೊದಲೆಲ್ಲ ನಾನು ಕಬಾಬ್ ಜಾಸ್ತಿ ತಿಂತಿದ್ದೆ, ಸಿಕ್ಕಾಪಟ್ಟೆ ತಿಂತಿದ್ದೆ. ನಾನ್ ವೆಜ್ ಅಂದರೆ ಪಂಚಪ್ರಾಣ. ಈ ಕಬಾಬ್ ತಿನ್ನು ಆಯಿಲ್ ಜಾಸ್ತಿ ಅಲ್ವಾ. ಸೊ ಡಯಟ್ ಮಾಡೋಕ್ಕೆ ಶುರುವಾಗ್ಲಿಂದ ಒಂದು ಸ್ವಲ್ಪ ವಾಕು, ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೀನಿ. ಅದರಿಂದ ಎಲ್ಲನೂ ಕ್ವಿಟ್ ಮಾಡ್ತಾ ಇದ್ದೀನಿ. ಯಾವುದ್ಯಾವ್ದು ಆಯಿಲ್ ಪದಾರ್ಥಗಳಿದ್ದಾವೆ ಅದಕ್ಕೆ ಪ್ರೋಟೀನ್ ಯಾವ್ದು ಸಿಗುತ್ತೆ ಅದು ಮಾತ್ರ ತಿಂತಾ ಇದ್ದೀನಿ. ಹಲೋ ಗೈಸ್, ಫೈನಲಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡೋಕೆ ಕೂತ್ಕೊಂಡಿದ್ದೀನಿ. ನಿಮ್ಮ ಜೊತೆ ಮಾತಾಡ್ಕೊಂಡು ಊಟ ಮಾಡೋದ ಅಂತ. ಗೈಸ್, ಆಗಲೇ ಹೇಳ್ದಂಗೆ ಬಾತು ಮತ್ತು ಫಿಶ್ ತಂದಿದ್ದೀನಿ, ಮತ್ತಿ ಮೀನು ತಂದಿದ್ದೀನಿ. ಕಬಾಬ್ ತಿಂದು ತಿಂದು ಬೋರ್ ಆಗ್ಬಿಟ್ಟಿದೆ. ಬೋಂಡ ತಿನ್ನೋದು ಬೇಡ ಅನ್ಸ್ಬಿಟ್ಟಿದೆ. ಅದಕ್ಕೆ ಬಾತ್ ತಿನ್ನೋದ ಇವತ್ತು ಅಂದ್ಕೊಂಡು. ಗೈಸ್, ನಿಮ್ಮದು ತಿಂಡಿ ಆಯಿತಾ? ಇವತ್ತು ನೈಟು ನಾನು ಊಟ ಮಾಡ್ತಾ ಇರೋದು ನೈಟು. ನಿಮಗೆ ವೀಡಿಯೋಸ್ ಬರೋದು ಮಾರ್ನಿಂಗು. ನಿಮ್ದೆಲ್ಲ ಊಟ ಆಯ್ತಾ ಗೈಸ್? ಅಲ್ಲ, ತಿಂಡಿ ಆಯಿತಾ? ಏನು ಮಾಡ್ತಾ ಇದ್ದೀರಿ? ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಗೈಸ್, ವರ್ಕ್ ಮುಗಿಸ್ಕೊಂಬಂದು ನಿಮ್ಮ ಜೊತೆ ಮಾತಾಡೋದೇ ಒಂದು ಖುಷಿ. ಸುಮ್ಮನೆ ಕ್ಯಾಮ್ರಾ ಆನ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಫೀಲಲ್ಲಿ ಮಾತಾಡೋದು. ನಾನು ಬಾತ್ ತಗೊಂಡು ತಿಂತಾ ಇದ್ದೀನಿ. ಬಿಸಿ ಬಿಸಿ ಬಾತು ಸಕ್ಕತ್ತಾಗಿರುತ್ತೆ ಅಲ್ಲಿ. ನಾನು ಎಲ್ಲ ಥರ ತಿಂತೀನಿ, ಯಾವ್ದು ತಿನ್ನಂಗಿಲ್ಲ ಅನ್ನೋಂಗಿಲ್ಲ. ವೆಜ್ ಆದರೂ ತಿನ್ನೋದೇ, ನಾನ್ ವೆಜ್ ಆದರೂ ತಿನ್ನೋದೇ. ಇಲ್ಲಿ ಫಿಶ್ಶು ಮಾತ್ರ ಸಕ್ಕತ್ತಾಗಿರುತ್ತೆ ಗೈಸ್. ತವಾ ಫ್ರೈ ಮಾಡೋದು, ಬಟ್ಟು ಒಲೆಯಲ್ಲಿ ಮಾಡ್ತಾರಲ್ಲ ಆ ರೀತಿ ಮಾಡೋದು ಚೆನ್ನಾಗಿರುತ್ತೆ ಬೆಂಕಿಲಿ. ನನಗಂತೂ ತುಂಬ ಇಷ್ಟ. ರೆಗ್ಯುಲರ್ ಕಸ್ಟಮರಲ್ಲಿ, ಬಟ್ ರೆಗ್ಯುಲರ್ ಅಂದರೆ ಡೈಲಿ ಏನು ತಗೊಳ್ಳಲ್ಲ. ಅವಾಗ ಯಾವುದಾದ್ರು ತಿನ್ನಬೇಕು, ಫಿಶ್ ತಿನ್ಬೇಕು ಅನ್ಸಿದ್ರೆ ಮೇನ್ಲಿ ಅಲ್ಲೇ ಹೋಗಿ ತಿಂತೀನಿ. ಸೊ ನಿಮ್ಗೆ ಏನಾದರೂ ಹೋಗ್ಬೇಕು ಅನ್ಸಿದ್ರೆ ಅಲ್ಲಿ ಹೋಗಿ. ಯಾರಿಗಾದ್ರೂ ಬೇಕಂದ್ರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ, ಲೊಕೇಶನ್ ಕಳಿಸ್ತೀನಿ, ಅಲ್ಲಿ ಹೋಗ್ತೀನಿ. ಚೆನ್ನಾಗಿರುತ್ತೆ ಮಾತ್ರ. ಮೋಸ ಎಲ್ಲ ನಾವು ಕೊಡೋ ದುಡ್ಡಿಗೆ. ಐಸ್ ಯಾರ್ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಿ ಅವರೆಲ್ಲ ಕಮೆಂಟ್ ಮಾಡಿ, ಏನೇನು ವರ್ಕ್ ಮಾಡ್ತಾ ಇದ್ದೀರಿ ಅಂತ. ನಾವು ತಿಳ್ಕೊಳ್ಳೋಣ ಹೆಂಗಿರುತ್ತೆ ನಿಮ್ಮ ಕಷ್ಟನ ವರ್ಕ್ ಮಾಡಬೇಕಾದ್ರೆ ಅಂತ. ಫಿಶ್ಗೆ ನಿಂಬೆಹಣ್ಣು ಹಾಕೊಂಡು ತಿನ್ನಬೇಕು, ಸಾಕಾಗಿರುತ್ತೆ. ಗೈಸ್, ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಅದು 0 ವ್ಯೂಸ್ ಬಂದಿದೆ. 1, 2, 3 ವ್ಯೂಸ್ ಆದ್ರೂ ಬಂದರೆ ಒಂಥರ ಖುಷಿ ಐತೆ. ಪರವಾಗಿಲ್ಲ, 1 ವ್ಯೂಸ್ ಬರೋ ಗಂಟ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ಅಪ್ಲೋಡ್ ಆದಮೇಲೆ ನನ್ನ ವೀಡಿಯೋಸ್ ನಾನು ನೋಡೋದು ಆ್ಯಕ್ಚುಲಿ ನಾನು ಎಡಿಟ್ ಮಾಡಿರ್ತೀನಲ್ಲ, ಅದ್ರಲ್ಲಿ ನೋಡ್ಕೋತೀನಿ ಅಷ್ಟೇ. ನೋಡೋ ವಿಡಿಯೋ ಇಷ್ಟ ಆದರೆ ಯಾರು ಒಬ್ಬರು ನೋಡಿದ್ರು ವಿಡಿಯೋನ ಶೇರ್ ಮಾಡಿ, ಆದಷ್ಟು ನನಗೆ ಹೆಲ್ಪ್ ಆಗುತ್ತೆ. 5 ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ, ಸಕ್ಸಸ್ ಅಂತೂ ಸಿಕ್ಕಿಲ್ಲ. ನೋಡೋದು ಈ ಸಾರಿ ಗಿವ್ ಅಪ್ ಮಾಡಲೇಬಾರ್ದು ಅಂದ್ಬಿಟ್ಟು ಇದು ಮಾಡಿದ್ದೀನಿ. ಬಿಸಿ ಬಿಸಿ ಸಕ್ಕತ್ತಾಗಿದೆ ಬಾತು. ಗೈಸ್, ಏನು ಗೊತ್ತಾ, ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ಅಕ್ಕ ತಂಗಿರು ಇಲ್ಲ ತಮ್ಮ ಯಾರು ಇರ್ತಾನೆ ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಹುಷಾರಿಲ್ಲದೆ ಹೋದ್ರು ನೀವೇ ನೋಡ್ಕೋಬೇಕು. ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಅವರು ಒಳ್ಳೆ ಪ್ರೀತಿ ಕೊಡ್ತಾರೆ. ಆ ಪ್ರೀತಿ ಮುಂದೆ ಇನ್ಯಾವ ಪ್ರೀತಿನೂ ಇಲ್ಲ ನನ್ನ ಪ್ರಕಾರ. ಹೊಟ್ಟೆ ತುಂಬ ಊಟ ಮಾಡಿ,
ಮೈ ತುಂಬ ಕೆಲಸ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಟೈಮ್ ಸಿಕ್ಕ ತಕ್ಷಣ ನಿಮ್ಮ ಮನೆಯವ್ರ ಜೊತೆ ಫೋನಲ್ಲಿ ಮಾತಾಡಿ. ಹೊರಗಡೆ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅದಕ್ಕಿಂತ ಖುಷಿ ಇನ್ನೇನಾದ್ರೂ ಬೇಕಾ ಗೈಸ್? ಬೇಡ ಅನ್ಕೋತೀನಿ. ಸಾಧ್ಯ ಎಂಟರ್ಟೈನ್ಮೆಂಟ್ ಬೇಕಂದ್ರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಈ ಮೊಬೈಲಲ್ಲೆಲ್ಲ ನೋಡಕ್ ಹೋಗ್ಬೇಡಿ ಸಿನಿಮಾಗಳನ್ನ, ಅದೇನು ಮಜಾನು ಬರಲ್ಲ. ಆದ್ರೆ ಕೆಲವ್ರಂತೂ ಇರ್ತಾರೆ, ಥಿಯೇಟರ್ ಡೌನ್ಲೋಡ್ ಮಾಡ್ಕೊಬಿಡೋದು ರಿಲೀಸ್ ಆದ ದಿನ. ಅದೇನೋ 144 MB 260 ಇರ್ತದೆ, ಅದೇ ಡೌನ್ಲೋಡ್ ಮಾಡ್ಕೊಂಡು ನೋಡೋದು. ಅದು ಏನು ಮಜಾ ಸಿಕ್ಕುತ್ತೋ ಅದಿಲ್ಲ. ನೋಡಿದ್ರೆ ಥಿಯೇಟರಲ್ಲಿ ನೋಡ್ಬೇಕು, ಇಲ್ಲ ನೋಡಲೇಬಾರ್ದು. ವೆಬ್ ಸೀರೀಸ್ ಆದ್ರೆ ಮೊಬೈಲ್ ನೋಡಿದ್ರೆ ಓಕೆ, ಬಟ್ ಮೂವಿಗಳನ್ನ ಥಿಯೇಟ್ರಲ್ಲೇ ನೋಡ್ಬೇಕು, ಸಾಕಾಗಿರುತ್ತೆ. ಗೈಸ್, ಇದಿಷ್ಟು ನನ್ನ ವಿಡಿಯೋ. ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ. 0 ಸಬ್ಸ್ಕ್ರೈಬರಲ್ಲಿ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.